ಹೌದಮ್ಮ, ನಾವು ಸಿನಿಮಾ ನೋಡಕ್ಕೆ ನಾವು ಬಂದಿರೋದು. ನಾವು ರಾಜ್‌ಕುಮಾರ್ ಫ್ಯಾಮಿಲಿ ಎಲ್ಲಾರ್ನು ಸ್ಟಾರ್‌ಗಳ್ನ ಎಲ್ಲಾರ್ನು ನೋಡ್ತೀವಿ. ಅದ್ರಲ್ಲೂ 100% ಅಪ್ಪುಗೆ ಓಟು ನಮ್ದು. ಏನಿದ್ರುನು ಅದಕ್ಕಾಗಿ ರಿಲೀಸ್ ಆಗಿರೋದ್ರಿಂದ ನಾವು ನೋಡಕ್ ಬಂದಿದ್ದೀವಿ. ಫಿಲಮ್ ತುಂಬಾ ಚೆನ್ನಾಗಿದೆ, ಅದ್ರಿಂದ ಬಂದಿದ್ದೀವಿ ನಾವು. ನಮ್ಗೇನೋ ಮನ್ಸಲ್ಲಿ ಅವ್ರು ಉಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಹೋಗಿದ್ರು ಕೂಡ ಅವ್ರು ಹೋಗಿಲ್ಲ ಅನ್ನೋ ಥರನೇ ನಮಗೆ ಫೀಲ್ ಆಗ್ತಾ ಇದೆ. ಅವ್ರು ಹೋಗಿರೋದ್ರಿಂದ ನಮ್ಗೆ ಇವಾಗೂ ನೆನ್ಸ್ಕೊಂಡ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ. ಅವ್ರು ನಿಜವಾಗ್ಲೂ ಇನ್ನೂ ಇರಬೇಕಾಗಿತ್ತು, ಇನ್ನೂ 100 ವರ್ಷ ಇರಬೇಕಾಗಿತ್ತು ಅಂತಾನೆ ನಮ್ಮ ಆಸೆ. ಅವ್ರು ಹೋಗಿರೋದ್ರಿಂದ ನಮ್ಮ ಕೈ ತಡ್ಕೊಳಕ್ಕೂ ಆಗಲ್ಲ. ಅದರಲ್ಲೂ ನಮ್ಮ ಮೊಮ್ಮಗ ಅಂತ ಇದ್ದಾನೆ, ಅವನಂತೂ ತುಂಬಾ ಇವ್ರಿಗೆ ಅಭಿಮಾನಿ ಅವನು. ಅವ್ನು ಎಕ್ಸಾಮ್ ಇದ್ರೂ ಕೂಡ ಬರ್ತಾನೆ ಮೇಡಮ್ ಫಿಲಮ್ ನೋಡೋದಕ್ಕೆ. ನಮ್ಗಂತೂ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತೀವಿ ಪುನೀತ್ನ. ಪುನೀತ್ ನಿಜವಾಗ್ಲೂ ನಮ್ಗೆ ಬದುಕಿರ್ಬೇಕು. ಇವಾಗ ಅವ್ರು ಬದುಕಿದ್ದಾರೆ ಅಂತಾನೆ ನಾವು ಬಂದಿರೋದು ಪಿಕ್ಚರ್ ನೋಡೋದಕ್ಕೆ. ನಾವ್ ಎಲ್ಲ ಫಿಲಮ್, ಅದ್ರಲ್ಲೂ ನನಗಂತೂ ಅದ್ಯಾವ್ದೋ ವಂಶಿ ಅಂತ ಅಂದ್ರೆ ನನ್ಗೆ ತುಂಬಾ ಇಷ್ಟ ಫಿಲಮ್. ನಮ್ಗೆ ತುಂಬಾ ಇಷ್ಟ ಅವ್ರ ಪಿಕ್ಚರ್ ಅಲ್ಲಿ ಯಾವ್ದು ನಮ್ಗೆ ಮುಜುಗರ ಆಗುತ್ತೆ ನೋಡ್ಬಾರ್ದು ಅನ್ನಕ್ಕೆ. ಅವ್ರ ಫಿಲಮ್ ಅಲ್ಲಿ ಎಲ್ಲ ಯಾವ ಮುಜುಗರ ಇದೀರ ನಾವು ನೋಡ್ತೀವಿ ಫಿಲಮ್. ಬೇರೆಯವ್ರ ಫಿಲಮ್ ಕೆಲವ್ರದ್ರಲ್ಲಿ ನಾವು ಕೂತ್ಕೊಂಡು ನೋಡಕ್ಕೆ ಆಗಲ್ಲ, ಆ ತರ ಇರ್ತವೆ. ಇವ್ರದ್ರಲ್ಲಿ ಯಾವ್ದು ಮುಜುಗರನೇ ಇರಲ್ಲ ಫಿಲಮ್ ನೋಡೋದಕ್ಕೆ. ಅದರಿಂದ ನಾವು 100% ನೋಡ್ಬೋದು ಅನ್ನೋ ತರ ಇರೋ ಫಿಲಮ್ಗೆ ನಾವು ಬರೋದು. ಇಲ್ಲಾಂದ್ರೆ ಅಂತ ಇಂಥ ಫಿಲಮ್ಗಾದ್ರೆ ನಾವು ಹೋಗೋದೇ ಇಲ್ಲ ಮೇಡಮ್. ನೋಡಿದೀವಿ. ಅವರ ಬರ್ತಡೇಲಿ ನಮ್ಮ ಮಗಳು ಎಲ್ಲ ಹೋಗಿ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ವಿಷಯ ಎಲ್ಲ ಮಾತಾಡ್ಕೊಂಡು ಬಂದಿದ್ದಾರೆ. ಹಂಗೂ ಕೂಡ ಅವರು ಬಾಡಿ ಗಾರ್ಡ್ ಎಲ್ಲ ಬಿಟ್ಟಿರ್ಲಿಲ್ವಂತೆ. ಪುನೀತ್ ಅವರೇ ಕರೆದು ಪಕ್ಕದಲ್ಲಿ ನಿಲ್ಸಿ ಫೋಟೋ ಇಡಿಸಿ ಕೂಡ ಕಳ್ಸಿದ್ದಾರೆ. ಅವರೇ ಹಿಂಗೆ ಕರೆದು ಫೋಟೋ ಎಲ್ಲ ಇಡಿಸಿ ಕಳ್ಸಿದ್ದಾರೆ ನಮ್ಮ ಮಗಳು ಇವರು ಫೋಟೋ. ಹೌದು ಮೇಡಮ್, ನಿಜವಾಗ್ಲೂ ಖುಷಿ ಆಗುತ್ತೆ. ನಿಜವಾಗ್ಲೂ ಅಂತ ಸ್ಟಾರ್ಗಳು ಬದುಕಿರ್ಬೇಕಾಗಿತ್ತು. ಅವ್ರನ್ನ ಯಾಕೆ ಇಷ್ಟು ಬೇಗ ಅವ್ರು ಹೋಗ್ಬಿಟ್ರು ಅನ್ನೋದೇ ನಮ್ ಕೈಲಿ ಸಹಿಸಕ್ಕೂ ಆಯ್ತಾ ಇಲ್ಲ, ನಮ್ ಕೈಲಿ ತಡಿಯಕ್ಕಾಗಿಲ್ಲ. ನಮ್ಮ ಮನೆಯಲ್ಲಿ ಇರೋರು ಒಬ್ರು ಹೋಗ್ಬಿಟ್ರು ಅಂತಾನೆ ನಮ್ಗೆ ಆಗ್ತಾ ಇರೋದು. ಆ ತರ ಫೀಲ್ ಆಗುತ್ತೆ ಮೇಡಮ್ ನಮ್ಗೆ. ಇವಾಗ ನಾನು ನೋಡಿ ಟಿಫನ್ ಕೂಡ ಮಾಡ್ಕೊಂಡು ಎತ್ಕೊಂಡ್ ಬಂದಿದ್ದೀನಿ, ಮನೇಲಿ ತಿಂದಿಲ್ಲ, ಮಾಡ್ಕೊಂಡು ಎತ್ಕೊಂಡ್ ಬಂದಿದ್ದೀನಿ ಇಲ್ಲೇ ತಿನ್ನೋಣ ಅಂದ್ಬಿಟ್ಟು. ಹೌದು ನೋಡ್ಬೇಕು ಅಂತ ನಮ್ಮ ತಂಗಿ ಮಗ ಟಿಕೆಟ್ ಬುಕ್ ಮಾಡ್ಬಿಟ್ಟಿದ್ದಾನೆ, ಅದರಿಂದ ಬಂದಿದೀವಿ ಮೇಡಮ್. ಹೌದು ಮೇಡಮ್, ನಮ್ಮ ಮನೇಲಿ ನಮ್ಗೆಲ್ಲ ಫಿಲಮ್ ಇಷ್ಟನೇ. ನಾನು ಚಿಕ್ಕ ಹುಡುಗಿಂದ ಇಂಥ ಫಿಲಮ್ ನೋಡಿಲ್ಲ ಅಂತ ಇಲ್ಲ. ನಮ್ಮ ಮನೇಲಿ ಎಲ್ಲಾರು ಫಿಲಮ್ಗಳು ನೋಡೋರು. ನಮ್ಮ ತಂದೆ ಕೂಡ ಫಿಲಮ್ ಲ್ಯಾಂಡ್ ಅಲ್ಲೇ ಇದ್ದವರು, ಅವರು ಕೂಡ. ಹೌದು ಮೇಡಮ್, ಹಾಗಾಗಿ ನಮ್ಮ ತಂದೆ ಲ್ಯಾಂಡ್ ಅಲ್ಲಿ ಇದ್ರು ಅಂತ ಅಲ್ಲ, ನಮ್ಮ ಮನೆಯಿಂದ ನಾವು ಅವತ್ತಿಂದನೂ ನೋಡ್ಕೊಂಡ್ ಬಂದಿದೀವಿ. ನೋಡ್ಕೊಂಡು ಯಾವ್ಯಾವ ತರ ಚೆನ್ನಾಗಿರೋ ಫಿಲಮ್ ಯಾವ್ಯಾವ ತರ ಇದೆ ಆ ತರ ಎಲ್ಲ ನೋಡ್ಕೊಂಡ್ ಬಂದಿರೋದ್ರಿಂದ ಯಾವ ಪಿಕ್ಚರ್ ನಮ್ಗೆ ಇಷ್ಟ ಆಗುತ್ತಾ, ಒಳ್ಳೆ ಚೆನ್ನಾಗಿರ್ಬೇಕು, ಕತೆ ಇರಬೇಕು ಅಂತ ಪಿಕ್ಚರೇ ನಮ್ಗೆ ಇಷ್ಟ, ಅದನ್ನೇ ನಾವು ನೋಡೋದು ಮೇಡಮ್. ಹೌದು ಮೇಡಮ್, ಬಾಕ್ಸಿಂಗು ಇವೆಲ್ಲ ಇದ್ರೆ ನಾವು ನೋಡಲ್ಲ. ಈ ತರ ಪುನೀತ್ ಈ ತರ ಪಿಕ್ಚರ್ ಇದ್ರೆ ಯಾವ ತರ ನಮ್ಗೆ ಮನ್ಸಿಗೆ ಯಾವ ತರ ಕತೆ ಹೇಳ್ಬೇಕು ಆ ತರ ಎಲ್ಲ ಸ್ಟೋರಿ ಅದ್ರಲ್ಲೇ ಬಂದ್ಬಿಡುತ್ತೆ. ಅದನ್ನ ನೋಡಿ ನಾವು ಕಲ್ತ್ಕೊಂಡಿದೀವಿ ಮೇಡಮ್ ಎಷ್ಟೊಂದು ಕೂಡ. ನಮ್ಮ ಮನೆ ಅಲ್ಲೇ ಇರೋದು, ಅವ್ರ ಮನೆ ಅವ್ರ ಸಮಾಧಿ ಹತ್ರನೇ ನಮ್ಮ ಮನೆ ಇರೋದು ನೋಡ್ರಿ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಫಿಲಮ್ಗೆ. ಹೌದು ಮೇಡಮ್, ಥ್ಯಾಂಕ್ಸ್ ಮೇಡಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.